ಕಬ್ಬು ಬೆಳೆಸಿ ತೋರಿಸು. ಎಷ್ಟು ಖರ್ಚು ಬರ್ತದೆ ರೀ? ಗೊಬ್ಬರ ಎಷ್ಟು ಬೀಳ್ತದೆ, ಸಗಣಿ ಗೊಬ್ಬರ ಎಷ್ಟು ಬೀಳ್ತದೆ, ರಾಸಾಯನಿಕ ಗೊಬ್ಬರ ಎಷ್ಟು ಹಾಕ್ಬೇಕಾಗ್ತೈತಿ, ಎರಡು ಸಲ ಕಸ ತೆಗಿಬೇಕಾಗ್ತದೆ. ಒಂದು ಎಕರೆಗೆ ಎಷ್ಟು ಬರ್ತದೆ ಈಗ? 30-40 ಟನ್ ಬರ್ತದೆ. ಅದು ವರ್ಷ ತನಕ ವೇಟ್ ಮಾಡಬೇಕು. ಮತ್ತು ಅವ ತೊಗೊಳ್ಬೇಕು. ನಾವು ಶುಗರ್ ಫ್ಯಾಕ್ಟ್ರಿ ನಾವು ತೊಗೊಂಬರಪ್ಪ ಹಚ್ಚು ನಿಮ್ಮದು ಅಂತೇಳಿ ಅಲ್ಲಿ ತನಕ ಇಟ್ಕೊಂಡು ಕೊಡ್ಬೇಕು. ಅವ್ರು ನಾವು ಎಷ್ಟು ಸಂಘದಾಗಿದ್ದಾನೆ ರೈತರಿಗೆ. ಅವಾಗ ಗೊಬ್ಬರಕ್ಕೂ ಓಡಾಡೋದು, ಕಟಾವು ಬಂದ ಕಬ್ಬೆ ಓಡಾಡೋದು, ಉಳಿದ ಬೆಳಗ್ಗೆಯಿಂದ ಲಾಭ ಇಲ್ಲ. ಎಷ್ಟೆಷ್ಟು ತೊಂದರೆಗಳು. ಇವೆಲ್ಲ ತೊಂದರೆಗಳಿಗೆ ಪಾಪ ಇವತ್ತು ಇವರು ನಿಂತಪ್ಪ ಚಲುವರಾಯ ಸ್ವಾಮಿ ಅವ್ರು ತಪ್ಪತ್ತಾರ, ಅವ್ರಿದ್ರೆ ಇವ್ರು ತಪ್ಪತ್ತಾರ. ನಮ್ಮ ವಿಜಯೇಂದ್ರ ಅವರು, ಆರ್ ಅಶೋಕ್ ಅವರ ವಿಜಯೇಂದ್ರ ಅವರ ಚಲುವರಾಯ ಸ್ವಾಮಿ ಅವರು ಎಷ್ಟು ಎಕರೆ ಎಷ್ಟು ಭೂಮಿಯನ್ನು ನೀವು ಹದ ಮಾಡಿದಿರಿ, ಎಷ್ಟು ಗೊಬ್ಬರ ಹಾಕಿದಿರಿ, ಒಮ್ಮೆ ವಿಚಾರ ಮಾಡಿದಿರಿ ನೀವು ಎಷ್ಟು ಖರ್ಚು ಬರ್ತದೆ ಅಂತೇಳಿ. ಸಿದ್ದರಾಮಯ್ಯನವ್ರು ಇವತ್ತು ದೊಡ್ಡ ಹಂತಕ್ಕೆ ಬಂದಿದ್ದಾರೆ. ಒಂದು ಕಾಲಕ್ಕೆ ಇರ್ಬೋದು ರೈತರು, ಆದರೆ ಇವತ್ತು ಅವ್ರು ವಿಚಾರ ಮಾಡುವಂಥ ವಿಷಯ ಐತಿ. ಕೂತ್ಕೊಂಡು ವಿಚಾರ ಮಾಡ್ಬೇಕಲ್ಲ ಏನು ಅಂತೇಳಿ. ಬರೀ ಒಬ್ಬರು ಟೀಕಾ ಮಾಡೋದು, ನೀವು ಅವ್ರನ್ನ ಟೀಕಾ ಮಾಡೋದು, ನೀವು ಟೀಕಾ ಮಾಡಿ. ಪಾಪ ರೈತ ತಿಳುವಳಿಕೆ ಇದ್ದು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಂಘಟನೆ ಇದ್ದರೂ ಸಹಿತ ಕೂಡುವುದಿಲ್ಲ. ಮತ್ತು ಕೂಡಿದ್ರು ಒಡಕ್ಕೆ ಆಗಿದ್ದಾಗ ನಾ ಲೀಡ್ರ ನೀ ಲೀಡ್ರ. ಹೀಗಾಗಿ ಇವತ್ತು ಈ ದೇಶದ ಪರಿಸ್ಥಿತಿ ಹೆಂಗಾಗಿದೆಪ್ಪ ಅಂದ್ರೆ, ನಿಜವಾದ ಈ ದೇಶನ ಆಳ್ಬೇಕಾದವ್ರು ರೈತರು. ಅವ್ರ ಕೈಯಲ್ಲಿ ಅಧಿಕಾರ ಬರಬೇಕಾಯ್ತು. ರೈತರು, ಕೃಷಿ ಕೂಲಿಕಾರರು, 90% ಅದಾರೆ ಇವರೆಲ್ಲ. ಕೂಡೋದೇ ಇಲ್ಲ. ಈ 10% ಜನಕ್ಕೆ ಸಿಕ್ಕೊಂಡು ಒದ್ದಾಡ್ತಾ ಇರ್ತಾರೆ. ಕೂಡಿದ್ರೆ ಸರ್ಕಾರ ಆಗ್ತದೆ. ಮತ್ತು ಅವ್ರು ಬೇಕಂತ ಕಾನೂನು ಮಾಡೋಕ್ಕೆ ಸಾಯ್ತಿಲ್ಲ. ಏನಿದ್ರು ಕಾರ್ಪೊರೇಟ್ ಪರ ಕಾನೂನುಗಳು, ಕಂಪ್ನಿ ಪರ ಕಾನೂನುಗಳು.